ಕುಂಭಮೇಳ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದ್ಭುತವಾಗಿತ್ತು, ಮ್ಯಾಜಿಕಲ್, ಹ್ಮ್. ಅದ್ಭುತವಾಗಿತ್ತು. ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ವಿಶೇಷವಾದಂತಹ ಒಂದಷ್ಟು ಭದ್ರತೆಗಳಾಗಿರ್ಬೋದು, ಜೊತೆಗೆ ಒಂದು ಪ್ರೋಟೋಕಾಲ್ ಎಲ್ಲ ಮೇಂಟೈನ್ ಆಯಿತು. ಅದು ಒಂದು ಸುದ್ದಿ ಆಯಿತು. ನೀವು ನೋಡಿದಂಗೆ ಜೊತೆನಲ್ಲೇ ನೀವಿದ್ರಿ, ಆ ನದಿನಲ್ಲಿ ಸ್ನಾನ ಮಾಡೋಕ್ಕೂ ಹೌದು. ಜೊತೆನಲ್ಲೇ ಇದ್ರಿ. ಅದು ಅನುಭವ ಹೇಗಿತ್ತು ಸರ್? ಅಲ್ಲಿ ಹೇಗೆ ನಡೆಸ್ಕೊಂಡ್ರು ಡಿ ಕೆ ಶಿವಕುಮಾರನ್ನ? ಆ, ನಾನು ವರ್ಡ್ಸ್, ಐ ರನ್ ಔಟ್ ಆಫ್ ವರ್ಡ್ಸ್. ಹ್ಮ್ ಅಷ್ಟು ಚೆನ್ನಾಗಿ ನಮ್ಮನ್ನ ಅವ್ರನ್ನ ಅಲ್ಲಿ ಹ್ಮ್ ಇಳಿದಿದ್ದ ಕ್ಷಣದಿಂದ, ಹ್ಮ್ ಮನೆಯಲ್ಲಿ 20 ಜನ ಬಂದ್ಬಿಟ್ರೆ ಕಂಗಾಲಾಗಿ ಹೋಗ್ತೀವಿ ನಾವು, ಏನಪ್ಪ ಕೊಡೋದು, ಏನ್ ಮಾಡೋದು ಅಂತ. ಅಂಥದ್ರಲ್ಲಿ ಹ್ಮ್ ಅವ್ರು 65 ಕೋಟಿ ಅಂತ ಹೇಳ್ತಾರೆ, ಬೇಡ 50 ಇಟ್ಕೊಳ್ಳಿ. ಹ್ಮ್ ದಿನಾಗ್ಲೂ 3 ಕೋಟಿ ಜನ, ಹ್ಮ್ ರಸ್ತೆನಲ್ಲಿ ಜಾಗನೇ ಇಲ್ಲ, ಎಲ್ಲ ಕಡೆ ಜಾಮ್. ಹ್ಮ್ ಎಷ್ಟು ಶಿಸ್ತಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಜನ ಅಂದ್ರೆ, ಹ್ಮ್ ರೋಡಿಗೆ ಬರೋದು ಏನಿಲ್ಲ, ಅವ್ರ ಪಾಣಿಗೆ ಒಂದು ಸೈಡಲ್ಲಿ ಹೋಗ್ತಾ ಇದ್ದಾರೆ. ಹ್ಮ್ ತುಂಬಾ ಒಳ್ಳೆ ವ್ಯವಸ್ಥೆ ಮಾಡಿದ್ರು. ಹ್ಮ್ ನಾವು ಇಳಿದಾಗ ಹ್ಮ್ ಅಲ್ಲಿ ಒಬ್ರು, ಅಲ್ಲಿ ಇಂಡಸ್ಟ್ರೀಸ್ ಮಿನಿಸ್ಟ್ರು, ಪ್ರಯಾಗ್ರಾಜ್ MLA ಅವರು, ಹ್ಮ್ ಹ್ಮ್ ನಂದಗೋಪಾಲ್ ನಂದಿ ಅಂತ ಹೇಳಿ ಅವ್ರ ಹೆಸರು, ಹ್ಮ್ ಬಿಜೆಪಿಯ ಹಿರಿಯ ನಾಯಕರವರು, ಹ್ಮ್ ಹ್ಮ್ ಅವರೇ ಬಂದು ಖುದ್ದಾಗಿ ರಿಸೀವ್ ಮಾಡಿದ್ರು. ಅವ್ರು ಬರೋದೊಂದು 10 ನಿಮಿಷ ಲೇಟ್ ಆಯ್ತು. ಹ್ಮ್ ಅದಕ್ಕಿಂತ ಮುಂಚೆ ಅವರು ಡೆಪ್ಟಿ ಮಿನಿಸ್ಟರ್ ಬಂದು ಇವ್ರನ್ನ ರಿಸೀವ್ ಮಾಡಿ ಹ್ಮ್ ಸ್ವಲ್ಪ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು, ಹ್ಮ್ ನಂದಗೋಪಾಲ್ ನಂದಿ ಅವರು ಬಂದ ತಕ್ಷಣ ಅವ್ರದ್ದೇ ಗಾಡಿ ತಗೊಂಡ್ಬಂದಿದ್ರು. ಹ್ಮ್ ಆ ಗಾಡಿಗಳನ್ನೆಲ್ಲ ಎಸ್ಕಾರ್ಟ್ ಜೊತೆ ಹ್ಮ್ ಪೂರ್ತಿ ಹ್ಮ್ ಕರ್ಕೊಂಡೋಗಿ, ಅಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ನಮಗೆ ಅಲ್ಲಿಂದ ಸ್ನಾನಘಟ್ಟಕ್ಕೆ ಹೋಗೋ ತನಕ 1.5 ಗಂಟೆ ಕಾಲ ಆಯ್ತು. ಹ್ಮ್ 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 ಇರೋದು 8 ಕಿಲೋಮೀಟರ್ ಅಷ್ಟೇ ಅದು. ಹ್ಮ್ ಪ್ರೋಟೋಕಾಲು ಭದ್ರತೆ ಎಲ್ಲ ಎಲ್ಲ ಇದ್ರೂನು. ಇದ್ದೂನು ಹ್ಮ್ ಆಮೇಲೆ ಯಾವ್ಯಾವ ರೀತಿ ಕರ್ಕೊಂಡೋದ್ರು ಅಂತ ನಾನು ಹೇಳಕ್ಕೆ ಆಗೋದಿಲ್ಲ. ಆ ಥರ ಪಾಪ ಎಲ್ಲ ಸಂಧಿ ಬಂದಿಂದಲ್ಲಿ ಕರ್ಕೊಂಡೋಗಿ ಎಲ್ಲೂ ನಿಲ್ದೇ ಇರೋ, ಅಂದ್ರೂ 1.25 ಗಂಟೆ 1.5 ಗಂಟೆ ಕಾಲ ಆಯ್ತು. ಮತ್ತೆ ಇನ್ನು ಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿ, ನಾನು ಆ್ಯಕ್ಚುಲಿ ಫ್ಲೈಟಿಂದ ಬರ್ಬೇಕಾದ್ರೆ ಕಾಣಿಸ್ತಾ ಇತ್ತು ರೋಡ್, ನಮಗೆ ಲ್ಯಾಂಡ್ ಆಗ್ಬೇಕಾದ್ರೆ ಎಲ್ಲ ಕಡೆ ಬರೀ ಕಾರೇ ಜಾಮ್ ಆಗೋಗಿದೆ. ಹ್ಮ್ 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 ಆ ಥರ ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಹ್ಮ್ VIP ಗಳಿಗೇನೆ ಒಂದು ಸೆಕ್ಷನ್ ಮಾಡಿದ್ರು. ಹ್ಮ್ ಅವ್ರಿಗೆಲ್ಲ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ರು. ಹ್ಮ್ ನಾವು ಅಲ್ಲಿ ಸ್ನಾನ ಮಾಡಿ, ಕೆರೆ ಸ್ವಾಮಿಗಳು ನಮ್ಮ ಜೊತೆ ಬಂದಿದ್ರು. ಹ್ಮ್ 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 ಅವ್ರು ನಮಗೆಲ್ಲ ಸಂಕಲ್ಪ ಮಾಡಿಸಿದ್ರು. ಹ್ಮ್ ನಮಗೆಲ್ಲ ಸಂಕಲ್ಪ ಮಾಡಿಸಿ ನಾವೆಲ್ಲ ಸ್ನಾನ ಮಾಡಿದ್ವಿ. ಹ್ಮ್ ನಮ್ಮ ಮನಸ್ಸಲ್ಲಿ ಏನೇನು ಪ್ರಾರ್ಥನೆ ಇತ್ತೋ ಎಲ್ಲರೂ ಮಾಡಿಕೊಂಡು ಹ್ಮ್ ಅಲ್ಲಿಂದ ಹ್ಮ್ VIP ಕ್ಯಾಂಪ್ ಮಾಡಿದ್ರು. ಹ್ಮ್ ಅಲ್ಲಿಗೆ ನಮಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ರು. ಹ್ಮ್ ಊಟ ಮಾಡಿಕೊಂಡು ಒಂದು 1 ಅವರ್ ಅಲ್ಲಿ ರೆಸ್ಟ್ ಮಾಡಿದ್ರು. ಮತ್ತೆಲ್ಲ ಜನ ಬಂದರು ಅಲ್ಲೂ, ಯಾಕಂದ್ರೆ ತುಂಬಾ ಜನ ಕರ್ನಾಟಕದಿಂದ ಬಂದಿದ್ರಲ್ಲ, ಹೌದೌದು ಸರ್. ಇವ್ರು ಇದಾರೆ ಅಂದ ತಕ್ಷಣ ಎಲ್ಲ ಅಲ್ಲಿಗೆ ಬಂದಿದ್ರು. ಅವ್ರನ್ನೆಲ್ಲರೂ ಅವ್ರು ಮಾತಾಡಿಸಿ ಊಟ ತರ್ಸ್ಕೊಂಡು. ಒಂದು 10 ನಿಮಿಷ ಅವ್ರಿಗೆಲ್ಲ ಜೋಕ್ ಮಾಡಿಕೊಂಡು ಮಾತಾಡಿಕೊಂಡು ಹ್ಮ್ ಹ್ಮ್ ಅಲ್ಲಿಂದ ಹೊರಡ್ಬೇಕಾದ್ರೆ ಸಾಹೇಬ್ರು DCM ಅವ್ರು ಏನು ಹೇಳಿದ್ರು, ಅವ್ರ ಮಿನಿಸ್ಟ್ರಿಗೆ, ನೀನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಪ್ಪ ನನ್ನ, ಹ್ಮ್ ನಾವು ಹೋಗಿ ಬರ್ತೀವಿ, ನೀವು ಕೆಲಸ ನೋಡಿ ಮುಂದುವರ್ಸು, ನನ್ನ ಜೊತೆನೇ ಏನು ಇರಬೇಡ. ಯಾಕಂದ್ರೆ ಒಂದು ಕ್ಷಣನೂ ನಮ್ಮನ್ನು ಬಿಟ್ಟು ಅಲ್ಲಾಡಲಿಲ್ಲ ಅವರು, DCM ಅವ್ರನ್ನ ಬಿಟ್ಟು ಅಲ್ಲಾಡಲಿಲ್ಲ ಅವರು. ಹ್ಮ್ 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 ನಾವು ಬಂದಾಗಿಂದ ಅಲ್ಲಿವರೆಗೂ ಒಂದು ಕ್ಷಣ ಅವ್ರ ಜೊತೆನೆ ಊಟಕ್ಕೆ ಕೂತ್ಕೊಂಡ್ರು ಎಲ್ಲ. ಹ್ಮ್ ನಮ್ಮ ಮೇಡಮ್ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಹ್ಮ್ ಅಲ್ಲಿಂದ ಹೊರಡ್ತಿದೀವಪ್ಪ ನಾವು, ಹೀಗೆ ನಾವು ಹೇಳಿದಾಗ, ಎಲ್ಲಿ ಸಾಧ್ಯನೇ ಇಲ್ಲ, ನನಗೆ ಇನ್ಸ್ಟ್ರಕ್ಷನ್ ಇದೆ, ಹ್ಮ್ ನಾನೇ ನಿಮ್ಮನ್ನ ಏರ್ಪೋರ್ಟಿಗೆ ಬಿಡಬೇಕು, ನಾನೇ ಬರ್ತೀನಿ, ಟ್ರಾಫಿಕ್ ತುಂಬಾ ಇದೆ, ನೀವು ನನ್ನ ಕಾರಲ್ಲಿ ಬನ್ನಿ ಅಂತೇಳಿ ಅವ್ರದ್ದೇ ಕಾರ್ನಲ್ಲಿ ಸಾಹೇಬ್ರನ್ನ ಕೂರಿಸ್ಕೊಂಡು, ನಮಗೆಲ್ಲ ಬೇರೆ ಕಾರ್ ವ್ಯವಸ್ಥೆ ಮಾಡಿ ಕೂರಿಸ್ಕೊಂಡು ಕರ್ಕೊಂಡೋಗಿ, ಅದು ವಾಪಸ್ ಬರ್ತಾ ನಮ್ದು ಫ್ಲೈಟು ಪಾರ್ಕಿಂಗ್ ಮಾಡಕ್ ಬಿಡ್ತಾ ಇರ್ಲಿಲ್ಲ, ಏನೋ ಸ್ವಲ್ಪ ಸಣ್ಣ ಸಮಸ್ಯೆ ಆಯ್ತು. ಕೂಡಲೇ ATCಗೆ ಫೋನ್ ಮಾಡಿ, ಇಲ್ಲ ಅವರು ಪ್ರಯಾರಿಟಿ ಕೊಡಿ, ಅವರಿಗೆ ಮುಖ್ಯಮಂತ್ರಿಗಳಿಂದ ನಮ್ಗೆ ಆದೇಶ ಇದೆ ಅಂತ ಹೇಳಿ. ಇದು ಸಪರೇಟ್ ಫ್ಲೈಟ್ ಅಲ್ಲಿ ಹೋಗಿದ್ದಿದೆ ಸರ್? ಇಲ್ಲ, ವಾಪಸ್ ಬರ್ತಾ ಮಾತ್ರ, ಹೋಗ್ತಾ ರೆಗ್ಯುಲರ್ ಕಮರ್ಷಿಯಲ್ ಫ್ಲೈಟ್ ಅಲ್ಲಿ ಹೋಗಿದ್ವಿ, ವಾಪಸ್ ಬರ್ತಾ ಮಾತ್ರ ಬೇರೆ ಫ್ಲೈಟ್ ಅಲ್ಲಿ ಬಂದಿದ್ವಿ. ನಮ್ಗೆ ಆ ಫ್ಲೈಟ್ನ ನಾವು ಬೋರ್ಡ್ ಮಾಡಿ ನಾವು ಹೊರಟಿದೀವಿ ಅಂತ ಸಾಹೇಬ್ರು ಅವರು ಫೋನ್ ಮಾಡೋರ್ಗು ಅಲ್ಲೇ ಇದ್ರು, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಇವತ್ತು ನನಗೆ ಪ್ರೋಟೋಕಾಲ್ ಕೆಲಸ ಹಾಕಿದ್ರೆ ನಾನೇ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನೋ ಇಲ್ವೋ ಅಂದ್ರೆ, ನಮ್ಗೆಲ್ಲ ಪಾಠ ತೋರಿಸ್ಬಿಟ್ಟು ಅವ್ರು ಹೆಂಗ್ ನೋಡ್ಕೊಳ್ಬೇಕು ಒಬ್ಬ ಅತಿಥಿನ ಅಂತ. ಪಕ್ಷ ನಮ್ದು ಬೇರೆ ಇರ್ಬೋದು, ನಮ್ಮ ಐಡಿಯಾಲಜಿ ಬೇರೆ ಇರ್ಬೋದು, ಆದ್ರೆ ಅವತ್ತು ಅವ್ರು ಮಾಡಿದಂತ ಒಂದು ವಿಷಯನ ನಾವು ಒಪ್ಕೊಳ್ಳೇಬೇಕು. ಬಹಳ ಚೆನ್ನಾಗಿ ನೋಡ್ಕೊಂಡ್ರು.